ರಾಜಧಾನಿ ಬೆಂಗಳೂರಿಗೆ ಬಿಗ್ ಶಾಕ್ ಎದುರಾಗಿದೆ. ಕೆರೆಗಳ ನೀರು ಕುಡಿದ್ರೆ ಸಾವು ಸಂಭವಿಸುವುದು ಗ್ಯಾರಂಟಿ ಎನ್ನುವಂತಹ ಆತಂಕದ ವಿಚಾರ ಆಯಿತು. ಬೆಂಗಳೂರಿನ ಜನ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೆರೆಯ ನೀರೇನು ಸೇವಿಸ್ತಾ ಇದ್ದೀರಿ, ಆ ನೀರನ್ನು ಏನಾದರೂ ನಾವು ಕುಡಿದ್ರೆ ಗ್ಯಾರಂಟಿ ಸಾವು ಬರುತ್ತೆ ಎನ್ನುವಂತಹ ಶಾಕಿಂಗ್ ವಿಚಾರ ಕೇಳಿ ಬರ್ತಾ ಇದೆ. ಎಚ್ಚರವಾಗಿರಬೇಕು. ಸಂಸ್ಕರಿಸಿದರೂ ಕೂಡ ಯೋಗ್ಯವಲ್ಲ ಕೆರೆ ನೀರು. ರಾಜ್ಯ ಮಾಲಿನ್ಯ ಮಂಡಳಿ ಶಾಕಿಂಗ್ ರಿಪೋರ್ಟ್ ಅನ್ನು ಕೊಟ್ಟಿದೆ ಬೆಂಗಳೂರು ಜನರಿಗೆ. ಸ್ಯಾಂಕಿ ಕೆರೆ ಸೇರಿದಂತೆ ಪ್ರಮುಖ ಕೆರೆಗಳು ಈಗ ವಿಷದ ಹೊಂಡ ಆಗಿ ಬದಲಾಗ್ತಾ ಇವೆ. ಕೆರೆ ನೀರೇನದನ್ನು ಮುಟ್ಟಬೇಡಿ, ನೀರಿನ ಗುಣಮಟ್ಟ ಅತ್ಯಂತ ಕಳಪೆಯಾಗಿದೆ ಅಂತ ಹೇಳ್ತಾ ಇದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅಧಿಕೃತವಾಗಿ ಘೋಷಣೆಯಾಗಿದೆ ಈ ವಿಚಾರ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬೆಚ್ಚಿ ಬೀಳಿಸುವಂತಹ ಸತ್ಯ ಬಯಲಾಗಿದೆ. ಜನರಲ್ಲಿ ಆತಂಕ ಕೂಡ ಇದೆ. ಜೀವಕ್ಕೆ ಆಪತ್ತು ತರಲಿದೆ ಈ ಕೆರೆಯ ನೀರು. ಬೆಂಗಳೂರಿಗರೇ ಇಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ರಾಜಧಾನಿಯ 142 ಕೆರೆಯ ನೀರು ಗುಣಮಟ್ಟ ಏನಾಗಿದೆ, ಅದು ಕಳಪೆ ಅಂತ ಹೇಳ್ತಾ ಇದೆ ವರದಿ. ಕೆರೆ ನೀರು ಸಂಸ್ಕರಣೆ ಮಾಡಿದ್ರೂ ಕೂಡ ಕುಡಿಯೋಕೆ ಯೋಗ್ಯ ಅಲ್ಲ ಅಂತ ರಿಪೋರ್ಟ್ ಬಂದಿದೆ. ಬೆಂಗಳೂರಿನ ಸ್ಯಾಂಕಿ ಕೆರೆ ನೀರು ಕುಡಿಯೋದಕ್ಕೆ ಡೇಂಜರ್ ಅಂತ, ಯೋಗ್ಯನೇ ಅಲ್ಲ ಆ ನೀರು. ಡೇಂಜರ್ ಝೋನ್ನಲ್ಲಿ ಬೆಂಗಳೂರಿನ ಕೆರೆಯ ನೀರು ಇದೆ. ಅದನ್ನು ಹೇಗೆ ಸೇವಿಸೋದು ಹಾಗಾದರೆ? ಮಾದಾವರ ಕೆರೆ, ರಾಯಸಂದ್ರ ಕೆರೆ, ಮಹದೇವಪುರ ಕೆರೆ, ಇನ್ನು ಕಣ್ಣೂರು ಕೆರೆ ಆಗಿರ್ಬೋದು, ವೆಂಗಯ್ಯನ ಕೆರೆ ಸೇರಿ ಇನ್ನಿತರ ಕೆರೆಗಳೇನಿದೆ ಅವೆಲ್ಲವೂ ಕೂಡ ಡೇಂಜರ್ನಲ್ಲಿದೆ ಅಂತ ವರದಿ ಬಂದಿದೆ. ಇನ್ಮೇಲೆ ಕೆರೆ ನೀರು ಮುಟ್ಟುವ ಮುನ್ನ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬೇಸಿಗೆ ಆರಂಭ ಆಗ್ತಾ ಇದೆ. ಈಗ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಹೀಗಿರುವಾಗ ಈ ರೀತಿಯಾದಂತಹ ಒಂದು ರಿಪೋರ್ಟ್ ಬಂದರೆ ಬೆಂಗಳೂರಿನ ಜನ ಯಾವ ನೀರನ್ನು ಉಪಯೋಗ ಮಾಡಬೇಕಾಗಾದ್ರೆ? ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ರಿಪೋರ್ಟನ್ನು ಅವರೇ ಅಧಿಕೃತವಾಗಿ ಹೇಳ್ತಾ ಇರುವಾಗ ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾವ ಕೆರೆಯ ನೀರನ್ನು ತರಿಸ್ಕೊಳ್ತಾ ಇದ್ದೀವಿ, ಅದರ ಗುಣಮಟ್ಟ ಹೇಗಿದೆ, ಒಂದು ವೇಳೆ ಆ ನೀರನ್ನು ನಾವು ಕುಡಿದ್ರೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ಆರೋಗ್ಯದ ಗತಿ ಏನು, ವೃದ್ಧರಿರ್ತಾರೆ, ಮಕ್ಕಳಿರ್ತಾರೆ, ಅವರ ಮೇಲೆ ಯಾವ ರೀತಿಯಾಗಿ ಈ ನೀರು ಪ್ರಭಾವ ಬೀರುತ್ತೆ, ಇದೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ನೋಡಿ, ಈ ಬೇಸಿಗೆ ಸಮಯ ಅಂತ ಬಂದಾಗ ನೀರು ನಮಗೆ ಅತ್ಯವಶ್ಯಕವಾಗಿ ಬೇಕು. ಮತ್ತು ಅರ್ಜೆಂಟಲ್ಲಿ ನಮಗೆ ನೀರು ಖಾಲಿ ಆದ ನಾವು ಏನೋ ಒಂದು ಫೋನ್ ಮಾಡಿ ಹೇಳಿಬಿಡ್ತೀವಿ. ಅವರು ಯಾವ ಕೆರೆಯಿಂದ ನೀರು ತರ್ತಾರೋ ಅಂತ ನಮಗೆ ಗೊತ್ತಿರೋದಿಲ್ಲ. ಅದನ್ನು ನಾವು ಬಳಸ್ತೀವಿ ಮತ್ತು ಕುಡಿತೀವಿ ಕೂಡ. ಕೆಲವೊಂದು ನೀರನ್ನು ಸಂಸ್ಕರಣೆ ಮಾಡಿದ್ರು, ಫಿಲ್ಟರ್ ಮಾಡಿದ್ರು ಕೂಡ ಈ ನೀರು ಯೋಗ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ಕಲುಷಿತ ಆಗಿರ್ಬೋದು ಈ ನೀರು. ಆ ಕೆರೆಯ ನೀರಿಗೆ ಏನೇನು ಬಂದು ಸೇರಿಕೊಂಡಿರ್ಬೋದು, ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಬೆಂಗಳೂರಿನಲ್ಲಿರುವಂತಹ ಎಷ್ಟೋ ಕೆರೆಗಳಿಗೆ ಕಲುಷಿತ ನೀರು ಬಂದು ಸೇರ್ತಾ ಇದೆ, ಡ್ರೈನೇಜ್ ನೀರು ಬಂದು ಸೇರ್ತಾ ಇದೆ, ಬೇರೆ ಬೇರೆ ಫ್ಯಾಕ್ಟ್ರಿಗಳ ಕಲುಷಿತ ನೀರು ಬಂದು ಸೇರ್ತಾ ಇದೆ. ಅಲ್ಲಿ ಇದೆಲ್ಲವೂ ಕೂಡ ಫ್ಯಾಕ್ಟ್ರಿಗಳಿಂದ ಬರುವಂಥ ಒಂದು ನೀರು ಕೆರೆಗಳಿಗೆ ಸೇರಿದಾಗ ಅದು ಆಟೋಮೆಟಿಕ್ ಆಗಿ ಕಲುಷಿತ ಆಗುತ್ತೆ, ವಿಷ ಆಗ್ತಾ ಹೋಗುತ್ತೆ. ಆ ನೀರನ್ನು ಕುಡಿದಾಗ ಇಲ್ಲ ನಾವು ಫಿಲ್ಟರ್ ಮಾಡಿ ಕುಡಿತೀವಿ, ಪ್ಯೂರಿಫೈಯರ್ ಇದೆ ನಮ್ಮ ಮನೆಯಲ್ಲಿ, ಹಾಗೆ ಹೀಗೆ ಅಂತ ನೀವು ಯೋಚನೆ ಮಾಡಿದ್ರು ಕೂಡ ಅದು ಅಷ್ಟೊಂದು ಕೆಲಸ ಮಾಡೋದಿಲ್ಲ. ನಿಮಗೆ ರೋಗಗಳನ್ನು ಮಾತ್ರ ತಂದುಕೊಡುತ್ತೆ ಈ ಬೆಂಗಳೂರಿನ ಕೆರೆಗಳ ನೀರು. ಸುಮಾರು 140ಕ್ಕೂ ಹೆಚ್ಚು ಕೆರೆಗಳೇನಿದೆ ಬೆಂಗಳೂರಿನಲ್ಲಿ, ಆ ಕೆರೆಗಳ ರಿಪೋರ್ಟನ್ನು ಕೊಡ್ತಾ ಇದೆ. ನೀರು ಯಾವ ರೀತಿಯಾಗಿದೆ, ಎಷ್ಟು ಪರ್ಸೆಂಟೇಜ್ನಲ್ಲಿ ಇದು ಒಳ್ಳೆಯದಾಗಿದೆ, ಕೆಟ್ಟದಾಗಿದೆ, ಇದನ್ನು ನಾವು ಕುಡಿಬೋದೋ ಇಲ್ವೋ, ಈ ಎಲ್ಲ ರಿಪೋರ್ಟನ್ನು ಅಧಿಕೃತವಾಗಿ ರಾಜ್ಯ ಮಾಲಿನ್ಯ ಮಂಡಳಿ ಏನಿದೆ ಅದೇ ಹೇಳ್ತಾ ಇದೆ. ಯಾರೋ ಬೇರೆಯವರು ಬಂದು ಹೇಳಿದರೆ ಅದನ್ನು ನಂಬೋಕೆ ಸಾಧ್ಯ ಇರಲಿಲ್ಲ, ಬಿಡಿ ಏನೋ ಹೇಳಿದ್ದಾರೆ ಅಂತ. ಆದರೆ ಇಲ್ಲಿ ಅಧಿಕೃತವಾಗಿ ರಿಪೋರ್ಟೇ ಬಂದಿರುವಾಗ, ಅವರೇ ಹೇಳ್ತಾ ಇರುವಾಗ, ಹಾಗಾದರೆ ಬೆಂಗಳೂರಿನ ಜನರಿಗೆ ಯಾವ ರೀತಿಯಾದಂತಹ ನೀರಿನ ವ್ಯವಸ್ಥೆ ಮಾಡುತ್ತೆ ಸರ್ಕಾರ, ಜಲಮಂಡಳಿ ಏನಿದೆ ಅವರೇನು ಮಾಡ್ತಾರೆ, ಅದನ್ನು ಕೂಡ ಯೋಚನೆ ಮಾಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.